ಪುರಸಭಾ ನಿಗಮ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿರೋದು. ಬಂದ್ಗೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಇನ್ನು ಬಂದ್ಗೆ ನಾರಾಯಣಗೌಡರ ಕರವೇ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಅಧಿಕೃತವಾಗಿ ಮೊನ್ನೆ ನಾರಾಯಣಗೌಡರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇನ್ನು ಯಾರ್ಯಾರ ಬೆಂಬಲ ಇದೆ ನಾಳಿನ ಬಂದ್ಗೆ ಅಂತಂದ್ರೆ ಓಲಾ ಊಬರ್ ಕ್ಯಾಬ್ ಸಂಘ ಏನಿದೆ ಅದು ಕೂಡ ಬೆಂಬಲ ಕೊಟ್ಟಿದೆ. ಇನ್ನು ವಕೀಲರ ಸಂಘ, ಕನ್ನಡ ಜಾಗೃತಿ ವೇದಿಕೆ, ರಾಜ್ ಅಭಿಮಾನಿ ಸಂಘ, ಭೀಮ್ ಆರ್ಮಿ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಡ್ತೀವಿ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಕೊಂಡಿವೆ. ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ನೈತಿಕ ಬೆಂಬಲ ಮಾತ್ರ ಅಂತ ಹೇಳಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ಬಂದ್ಗೆ ಬೆಂಬಲ ಇಲ್ಲ. ಹೋಟೆಲ್ ಅಸೋಸಿಯೇಷನ್ ಇಂದ ಬರೀ ನೈತಿಕ ಬೆಂಬಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಖಾಸಗಿ ಸಾರಿಗೆ ಮತ್ತು ಆಟೋ ಚಾಲಕರ ಸಂಘದಿಂದ ಕೂಡ ಬೆಂಬಲ ಇರೋದಿಲ್ಲ. ಎಂದಿನಂತೆ ಸರ್ಕಾರಿ ಬಸ್ಗಳ ಸೇವೆ ಅಂತಂದ್ರೆ KSRTC ಹಾಗೇನೆ BMTC ಸಂಚಾರ ಇರುತ್ತೆ. ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಬಟ್ ಫಸ್ಟ್ ಟಾರ್ಗೆಟ್ ಮಾಡೋದೇ ಪ್ರತಿಭಟನಾಕಾರರು ಈ ಸರ್ಕಾರಿ ಬಸ್ಗಳ ಮೇಲೆ ಆಗಿರೋದ್ರಿಂದ ಸೊ ಪೊಲೀಸರು ಇದಕ್ಕೆ ಜಾಸ್ತಿ ಸ್ವಲ್ಪ ಒಂದು ಎಚ್ಚರಿಕೆಯನ್ನು ವಹಿಸಬೇಕು, ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ KSRTC ನಿಗಮ ಈಗ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದೆ. ಇನ್ನು ಕನ್ನಡದ ಅಸ್ಮಿತೆಗಾಗಿ ಬಂದನ್ನ ಯಶಸ್ವಿಗೊಳಿಸೋದಕ್ಕೆ ವಾಟಾಳ್ ನಾಗರಾಜ್ ಪದೇ ಪದೇ ಕರೆಯನ್ನ ಕೊಡ್ತಾನೆ ಇದ್ದಾರೆ. ಸೊ ಯಾರ್ದೆಲ್ಲ ಬೆಂಬಲ ಇದೆ ಅಂತಂದ್ರೆ ಅಫ್ಕೋರ್ಸ್ ಕರೆ ಕೊಟ್ಟಿರೋದೇ ವಾಟಾಳ್ ನಾಗರಾಜ್ ಆಗಿರೋದ್ರಿಂದ ಕನ್ನಡ ವಾಟಾಳ್ ಪಕ್ಷ ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಅವ್ರ ಬೆಂಬಲ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸಾರಾ ಗೋವಿಂದ್ ಕೂಡ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಕರವೇ ನಾರಾಯಣಗೌಡ ಬಣ ನಮ್ಮ ಬೆಂಬಲ ಇದೆ ಅಂತ ಅಧಿಕೃತವಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಓಲಾ ಊಬರ್ ಕ್ಯಾಬ್ ಸಂಘ ಬೆಂಬಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಕೀಲರ ಸಂಘ, ಕನ್ನಡ ಜಾಗೃತಿ ವೇದಿಕೆ ಇರ್ಬೋದು, ಹಾಗೇನೆ ರಾಜ್ ಅಭಿಮಾನಿ ಸಂಘ, ಭೀಮ್ ಆರ್ಮಿ ನಮ್ಮ ಬೆಂಬಲ ಇದೆ ಈ ನಾಳಿನ ಬಂದ್ಗೆ ಅಂತ ಹೇಳ್ಕೊಂಡಿದ್ದಾರೆ. ನೈತಿಕ ಬೆಂಬಲ ಯಾರ್ಯಾರ್ದು? ಕೆಲವರಿಂದ ಬಂದ್ಗೆ ನೈತಿಕ ಬೆಂಬಲ ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣ ನಮ್ದು ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ನೈತಿಕ ಬೆಂಬಲ ಅಷ್ಟೇ ನಾವು ಕೊಡೋದು, ಬಟ್ ಗ್ರಾಹಕರಿಗೆ ಏನು ಸಮಸ್ಯೆ ಆಗಲ್ಲ, ಪಾರ್ಸೆಲ್ ವ್ಯವಸ್ಥೆನೂ ಇರುತ್ತೆ, ಹೋಟೆಲ್ ಎಂದಿನಂತೆ ತೆರೆದಿರುತ್ತೆ, ಊಟ ತಿಂಡಿಗೆ ಏನು ಸಮಸ್ಯೆ ಆಗಲ್ಲ ಅಂತ ಹೋಟೆಲ್ ಅಸೋಸಿಯೇಷನ್ ಹೇಳ್ಕೊಂಡಿದೆ. ಬಟ್ ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಕೊಡ್ತೀನಿ ಅಂತ ಅಸೋಸಿಯೇಷನ್ ಹೇಳ್ಕೊಂಡಿದೆ. ಹಾಗಾದ್ರೆ ಯಾರ್ಯಾರ ಬೆಂಬಲ ಇಲ್ಲ ಬಂದ್ಗೆ ಅಂತಂದ್ರೆ ಖಾಸಗಿ ಸಾರಿಗೆ ಅವ್ರದ್ದು ಬೆಂಬಲ ಇಲ್ಲ. KSRTC BMTC ನೌಕರರಿಂದಲೂ ಕೂಡ ಬಂದ್ಗೆ ಬೆಂಬಲ ಇರೋದಿಲ್ಲ. ಹೋಟೆಲ್ ಮಾಲೀಕರ ಸಂಘದಿಂದ ಬಂದ್ಗೆ ಬೆಂಬಲ ಇಲ್ಲ. ಇನ್ನು ಆಟೋ ಚಾಲಕರ ಸಂಘದಿಂದ ಕೂಡ ಬೆಂಬಲ ಇರೋದಿಲ್ಲ. ಆಟೋ ಸಂಚಾರ ಎಂದಿನಂತೆ ಇರುತ್ತೆ. ನಾಳೆ ಟ್ಯಾಕ್ಸಿಗಳು ಸಿಗೋದಿಲ್ಲ ನಿಮಗೆ, ಎಸ್ಪೆಷಲಿ ಓಲಾ ಊಬರ್ ಟ್ಯಾಕ್ಸಿ ಸೇವೆ ನಾಳೆ ಇರೋದಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಸ್ವಲ್ಪ ನೋಡ್ಕೊಳ್ಳಿ, ಅಂದರೆ ಏನು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ. ಆಟೋ ಸಂಚಾರ ಎಂದಿನಂತೆ ಇರುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಮತ್ತೆ ಸರ್ಕಾರಿ ಬಸ್ಗಳ ಸಂಚಾರ ಕೂಡ ಎಂದಿನಂತೆ ಇರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಈಗ ಜನರಿಗೂ ಕೂಡ ಒಂಥರ ಗೊಂದಲ ಇದ್ದೇ ಇರುತ್ತೆ. ಬೇರೆ ಬೇರೆ ಸಂಘಟನೆಯವರು ಇವಾಗ ನಮ್ಮ ಬಂದ್ಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿರೋದ್ರಿಂದ ನಾಳಿನ ಕರ್ನಾಟಕ ಬಂದ್ ಯಾವ ಸ್ವರೂಪದಲ್ಲಿ ಇರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ, ಸಿಗೋದಿಲ್ಲ, ಏನಿರುತ್ತೆ ಏನಿರಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ಕಿದೆಯಾ ಆಶಿಕ್? ಈಗ ಶರ್ಮಿತಾ ಶೆಟ್ಟಿ ಏನು ಕನ್ನಡ ಅಂದರೆ ಮರಾಠಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿರೋದಕ್ಕೆ ವಿರೋಧವಾಗಿ ನಾಳೆ ಡಿಸೆಂಬರ್ 5ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಮುಖ್ಯವಾಗಿ ವಾಟಾಳ್ ನಾಗರಾಜ್ ಅದೇ ರೀತಿ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದನ್ನು ಮಾಡ್ತಿದ್ದಾರೆ. ಆದರೆ ನಾಳೆ ಎಷ್ಟರ ಮಟ್ಟಿಗೆ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಈ ಒಂದು ಕರ್ನಾಟಕ ಬಂದ್ಗೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದೆಯಾದರೂ ನಾಳೆ ಜನರು ಯಾವ ರೀತಿಯಾಗಿ ಇದಕ್ಕೆ ತಮ್ಮ ರೆಸ್ಪಾನ್ಸನ್ನು ಕೊಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ಅಸೋಸಿಯೇಷನ್ ಕೂಡ ನಾವು ನೈತಿಕ ಬೆಂಬಲ ಮಾತ್ರ, ನಾವು ಹೋಟೆಲ್ಗಳನ್ನು ಮುಚ್ಚೋದಾಗ್ಲಿ ಅಥವಾ ನಮ್ಮ ಹೋಟೆಲ್ಗಳನ್ನು ಬಂದ್ ಮಾಡಿ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಡೋದಿಲ್ಲ ಅನ್ನುವಂಥದ್ದಕ್ಕೆ ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟು, ಇದ್ರ ಜೊತೆಗೆ ಖಾಸಗಿ ಸಾರಿಗೆ ಆಗಿರ್ಬೋದು, ಜೊತೆಗೆ ಸರ್ಕಾರಿ ಸಾರಿಗೆನೂ ಆಗ್ಬೋದು, ಅದ್ರ ಕಾರ್ಮಿಕರು ಆಗಿರ್ಬೋದು, ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು 2-3 ದಿನಗಳ ಹಿಂದೆನೆ ಎಲ್ಲರೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಅಂದರೆ ಕೆಲವು ಕನ್ನಡ ಸಂಘಟನೆ ಅಂದರೆ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ಆಗಿರ್ಬೋದು, ಜೊತೆಗೆ ಕನ್ನಡ ರಾಜ್ ಅಭಿಮಾನಿ ಸಂಘ ಆಗಿರ್ಬೋದು, ಜೊತೆಗೆ ಓಲಾ ಊಬರ್ ಕ್ಯಾಬ್ ಆಗಿರ್ಬೋದು, ಇವರು ಈ ಒಂದು ಬಂದ್ಗೆ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಲ್ಲ ಅನ್ನೋದು ನಾಳೆ ಜನರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ ಅನ್ನೋದ್ರ ಕಡೆ ನೋಡೋದಾದ್ರೆ, ಮೊನ್ನೆ
2 ದಿನಗಳ ಹಿಂದೆ ಈ ಒಂದು ವಿಚಾರವಾಗಿ ಖಾಸಗಿ ಹೋಟೆಲ್ನಲ್ಲಿ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಸಾರಾ ಗೋವಿಂದು, ಮುಖ್ಯಮಂತ್ರಿ ಚಂದ್ರು ಎಲ್ಲರೂ ಕೂಡ ಸೇರಿ ನಾಯಕರುಗಳು ಸೇರಿ ಒಂದು ಸಭೆಯನ್ನ ಮಾಡಿದ್ರು. ಸಭೆ ಮಾಡಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಮಂಡನೆ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ನೇರವಾಗಿ ಜನರಿಗೆ ಮನವಿಯನ್ನು ಕೂಡ ಮಾಡಿದ್ರು. ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಬೇಕು, ಬೆಂಬಲವನ್ನು ಕೊಟ್ಟು ಈ ಒಂದು ಬಂದ್ನ ಪ್ರಾಮುಖ್ಯತೆ ಏನಿದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಈ ಒಂದು ಬಂದ್ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಕನ್ನಡ ಪರ ಸಂಘಟನೆಗಳು ಕೊಡುವ ವಿಚಾರ, ಅವರು ಕೊಡುವ ಸ್ಪಷ್ಟತೆ ಏನು ಅಂತಂದ್ರೆ, ಕನ್ನಡಿಗರಿಗೆ ಇಲ್ಲಿ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ಆಗ್ತಾ ಇದೆ. ಕನ್ನಡ ನಾಡು ನುಡಿ ಜಲಕ್ಕೆ ಇಲ್ಲಿ ಮೋಸ ಮಾಡ್ತಿದ್ದಾರೆ. ಹೀಗಾಗಿ ಕನ್ನಡವನ್ನು ಉಳಿಸ್ಕೋಬೇಕು ಅಂದರೆ, ಕನ್ನಡ ಭಾಷೆಯನ್ನು ಉಳಿಸ್ಕೋಬೇಕು ಅಂದರೆ, ಕನ್ನಡ ನೆಲವನ್ನು ಉಳಿಸ್ಕೋಬೇಕು ಅಂದರೆ ನಾವು ಈ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ. ಏಕಾಏಕಿಯಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರುವಂತಹ ಮರಾಠಿಗರಿಗೋಸ್ಕರ ಸುಮಾರು 50 ಕೋಟಿ ವೆಚ್ಚವನ್ನು, ಒಂದು ಅನುದಾನವನ್ನು ಕೊಟ್ಟು ಅಲ್ಲಿನ ಆ ಮರಾಠಿಗರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಒಂದು ನಿಗಮವನ್ನು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸಾಕಷ್ಟು ವಿಚಾರಗಳು ಬೇರೆನೇ ಇದೆ. ಕನ್ನಡ ಪರ ಸಂಘಟನೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳಿದೆ, ಅದಿನ್ನೂ ಸರಿ ಹೋಗಿಲ್ಲ. ಜೊತೆಗೆ ಇಲ್ಲಿನ ಕೆಲವು ಕಾರ್ಮಿಕರಿದ್ದಾರೆ, ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಲ್ಲ. ಹೀಗಿದ್ರೂ ಕೂಡ ಇದೊಂದು ರಾಜಕೀಯ ಓಲೈಕೆ ಮಾಡೋದಕ್ಕೆ ಯಡಿಯೂರಪ್ಪನವರು ಈ ರೀತಿಯಾದಂತಹ ಒಂದು ನಡೆಯನ್ನು ಕೈಗೊಂಡಿರೋದು, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾಳೆ ಡಿಸೆಂಬರ್ 5ನೇ ತಾರೀಕು ಒಂದು ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಆದರೆ ನಾಳೆ ಯಾವ ರೀತಿಯಾಗಿ ಈ ಬಂದ್ಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ಬಂದ್ ಯಶಸ್ವಿ ಆಗುತ್ತಾ ಯಶಸ್ವಿ ಆಗಲ್ಲ ಅನ್ನೋದು ಡಿಪೆಂಡ್ ಆಗುವಂಥದ್ದು ಶರ್ಮಿತಾ. ಇನ್ನು ಅವರು ಅಂದರೆ ಕನ್ನಡ ಪರ ಸಂಘಟನೆಗಳು ಹೇಳೋ ಪ್ರಕಾರ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಏನನ್ನು ಕೂಡ ನಾವು ಅದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೋಟೆಲ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ಯಾವುದಕ್ಕೂ ಕೂಡ ನಾವು ಆಸ್ಪದ ಕೊಡಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟನೆ ಮಾಡಿದ್ದಾರೆ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಅಂದರೆ ಗಡಿ ಭಾಗಗಳಲ್ಲಿ ಏನೇನಿದೆ ಗಡಿಯನ್ನು ಮುಚ್ಚುವ ಮೂಲಕ ಈ ಒಂದು ಬಂದನ್ನು ನಾವು ಯಶಸ್ವಿಗೊಳಿಸೋದಕ್ಕೆ ನೋಡ್ತೀವಿ. ಇನ್ನು ನಾಳೆ ಬೆಳಿಗ್ಗೆ 10-11 ಗಂಟೆಯ ಸುಮಾರಿಗೆ ಗಾಂಧಿನಗರದಿಂದ ಸ್ವತಃ ಯಡಿಯೂರಪ್ಪನವರ ಗೃಹ ಕಚೇರಿ ಏನಿದೆ ಅಲ್ಲಿಗೂ ಕೂಡ ಒಂದು ದೊಡ್ಡ ಮಟ್ಟದ ಮೆರವಣಿಗೆಯನ್ನು ಕೂಡ ಮಾಡೋದಕ್ಕೆ ಅವರು ತೀರ್ಮಾನ ಮಾಡ್ಕೊಂಡಿರುವಂತ ಶರ್ಮಿತಾ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ.